ಎಲ್ಲರಿಗೂ ನಮಸ್ಕಾರ. ನಿಜವಾಗ್ಲೂ ಕೂಡ ಮುಳುಬಾಗಿಲು ಹೆದ್ದಾರಿ 75ರಲ್ಲಿ ಏನು ನಮ್ಮ ಹೊಸ ಕೋರ್ಟು ಹಿಂಭಾಗ ಹಾಗೂ ನರಸಿಂಹ ತೀರ್ಥದ ಒಂದು ಹೊಸ ಮಾರ್ಗ ಏನು ರಸ್ತೆ ಕಾಮಗಾರಿ ನಡೀತಿದೆ. ಇದು ಏನು ಇವತ್ತು ಲಾರಿಯಲ್ಲಿ ನೋಡಿ, ಇವತ್ತು 11 ಗಂಟೆ ಆಗಿದೆ. ಲಾರಿ ಮೇಲಿಂದ ಬಿದ್ದು ಕೆಳಗಡೆ ಬಿದ್ದಿದೆ. ಲೋಡ್ ಗಾಡಿ ಇಲ್ಲ, ಖಾಲಿ ಗಾಡಿ ಬಿದ್ದಿದೆ ಮೇಲಿಂದ. ಬಟ್ ಆ ಒಂದು ಡ್ರೈವರ್ ಒಬ್ಬರೇ ಇದ್ದರು. ಆ ಡ್ರೈವರ್ಗೆ ಕೈ ಮುರಿದಿದೆ. ಈ ಒಂದು ಸಂದರ್ಭದಲ್ಲಿ ನಾನು ಹೆದ್ದಾರಿಯ ಗುತ್ತಿಗೆದಾರರಾಗಿರುವಂತಹ ಮೊನ್ನೆ ಕೂಡ ಎಚ್ಚರಿಕೆ ಕೊಟ್ಟಿದ್ದೀನಿ, ಆದಷ್ಟು ಕಾಮಗಾರಿನ ಬೇಗ ಮುಗಿಸಿ ಅಂತ. 2-3 ವರ್ಷಗಳಿಂದ ಈ ಕೆಲಸ ಎಷ್ಟು ನಿಧಾನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟೊಂದು ನಿಧಾನಕ್ಕೆ ಮಾಡ್ತಿದ್ದಾರೆ. ನಮ್ಮ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಸರ್ ಅವರು ಮೊನ್ನೆ ಒಂದು ಕನ್ನಡ ಪೂರ್ವಭಾವಿ ಸಭೆಯಲ್ಲಿ ನಮಗೆ ಹೇಳಿದ್ರು, ಹೆದ್ದಾರಿ 75 ಅನ್ನು ಬಂದ್ ಮಾಡಿ ಅದನ್ನು ಕೂಡಲೇ ಕಾಮಗಾರಿಯನ್ನು ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ನಮಗೆಲ್ಲರಿಗೂ ಹೇಳೋದು, ಸಂಘಟನೆಯವ್ರಿಗೆಲ್ಲರಿಗೂ ಹೇಳೋದು, ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ. ಆದರೆ ನಮ್ಮ ಶಾಸಕರು ಒಂದು ಕಿವಿಯಲ್ಲಿ ಹೇಳಿ ಒಂದು ಕಿವಿಯಲ್ಲಿ ಬಿಟ್ಟಿದ್ದಾರೆ. ಯಾಕೆ ಅಂದರೆ ಹೇಳ್ತೀನಿ ಅಂದರೆ, ದಯವಿಟ್ಟು ಸರ್ ಒಳ್ಳೆ ಕೆಲಸಗಳು ತಾವು ಮಾಡ್ತಾ ಇದ್ದೀರಣ್ಣ, ಇಲ್ಲ ಅಂದಿಲ್ಲ. ಬಟ್ ಇವತ್ತು ಅನಾಹುತ ಹೆಂಗಾಗಿದೆ ಅಂದರೆ, ಯಾರ್ದಾದ್ರೂ ಪ್ರಾಣನೇ ಸರ್, ಯಾರ್ದನ್ನ ಆಗಲಿ, ಇಲ್ಲ ನಮ್ಮ ಜಿಲ್ಲೆ ನಮ್ಮ ರಾಜ್ಯದವರಾಗಲಿ ಇಲ್ಲ ಹೊರ ರಾಜ್ಯದವರಾಗಲಿ, ಯಾರ್ದನ್ನು ಕೂಡ ಪ್ರಾಣನೇ. ಪಾಪ ಮೇಲಿಂದ ಕೆಳಗೆ ಬಿದ್ದು ಲಾರಿ ಪೀಸ್ ಆಗಿದೆ. ಅದರ ಜೊತೆಗೆ ಆತನಿಗೆ ಒಂದು ಕೈ ಇಲ್ಲ, ಕೈ ಮುರಿದೋಗಿದೆ. ಅದನ್ನ ಫೋಟೋ ಸಮೇತ ನಮ್ಮೇ ಹುಡುಗರು, ನಾನು ಮನೆ ಹತ್ರ ಇದ್ದೆ, ಆಚೆ ಇದ್ದೆ, ಮನೆಗೆ ಹೋಗೋಣ ಅಂದ್ಬಿಟ್ಟು ಮನೆಗೆ ಹೋಗ್ತಿರುವಾಗ ನನಗೆ ಫೋನ್ ಮಾಡೋಣ, ಈ ಥರ ಲಾರಿ ಬಿದ್ದೋಗಿದೆ, ಇಲ್ಲೊಂದು ಕಾಮಗಾರಿ ನಡೀತಾ ಇದೆ 75ರಲ್ಲಿ ನರಸಿಂಹ ತೀರ್ಥ ಹತ್ರ ಲಾರಿ ಬಿದ್ದೋಗಿದೆ ಅಂತ. ನಾನು ಓಡ್ ಬಡೋಷ್ಟಿಗೆ ನಮ್ಮ ಹುಡುಗರು ಎಲ್ಲರೂ ಸೇರಿ ಅದನ್ನು ವಿಜಯಣ್ಣ, ನಮ್ಮ ಅಫ್ಸರ್ ಎಲ್ಲರೂ ಕೂಡ ಸೇರಿ ಆ ಆಂಬುಲೆನ್ಸ್ನ ಕರೆಸಿ, ಮತ್ತು ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯವರು ಅವ್ರಿಗೆ ಮಾಹಿತಿ ಕೊಟ್ಟಿದ್ರೆ ನಾವು ಓಡಿ ಬಂದ್ರು. ಅವರೆಲ್ಲ ಅವರು ಮತ್ತು ನಮ್ಮ ನಗರ ಠಾಣೆಯ ಎಲ್ಲ ನಮ್ಮ ಶಿವರಾಜನ ಅವರೆಲ್ಲ ಕೂಡ ಬಂದು ಆಂಬುಲೆನ್ಸಲ್ಲಿ ಹಾಕಿ ಅವನ್ನ ಕಳಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಹೇಳ್ತಾ ಇದ್ದೀವಿ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀವಿ, ಎಚ್ಚೆತ್ತುಕೊಳ್ಳಿ. ಶಾಸಕರಾಗಿರಬಹುದು, ನಮ್ಮ ಜಿಲ್ಲೆಯ ಸಂಸದರಾಗಿರುವಂಥ ಮಲ್ಲೇಶ್ ಬಾಬು ಸರ್ ಅವರು ಆಗಿರಬಹುದು, ನಮ್ಮ ಕೆಲಸವನ್ನ ಮಾಡಿಕೊಡಿ ದಯವಿಟ್ಟು. ಇಂಥ ಅನಾಹುತಗಳು ತುಂಬಾ ನಡೀತಾ ಇದೆ. ಇದರ ಬಿಟ್ಟು ಸ್ವಲ್ಪ ಮುಂದೆ ಹೋದ ಒಡ್ಡಳ್ಳಿಯಲ್ಲಿ ಎಷ್ಟು ನಿಧಾನವಾಗಿ ಕೆಲಸ ನಡೀತಾ ಇದೆ ಅಂದ್ರೆ, ಆ ಕಡೆ ಅದೂ ಆಗಿಲ್ಲ, ಈ ಕಡೆ ಇದೂ ಆಗಿಲ್ಲ. ಆ ಕಡೆ ಮುಂದೆ ಆ ವಿರೂಪಾಕ್ಷಿ ರಸ್ತೆ, ಗೇಜಾಪ್ ರಸ್ತೆ ಎಲ್ಲವೂ ಕೂಡ ನಿಧಾನವಾಗಿ ಕೆಲಸಗಳು ನಡೀತಾ ಇದೆ. ಆಮೇಲೆ ರೀತಿಯಲ್ಲಿ ಏನು ಕೆಲಸಗಳು ನಡೀತಾ ಇದೆ, ನಾನು ಎಚ್ಚೆತ್ತುಕೊಳ್ಳಿ ದಯವಿಟ್ಟು ಮನವಿ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ನಮಗೆ ಸಾಥ್ ಕೊಡಬೇಕು. ಈ ಹೆದ್ದಾರಿಯನ್ನ ಬಂದ್ ಮಾಡಿ ಏನು ಕೇಂದ್ರ ಸರ್ಕಾರಕ್ಕೆ ಮುಟ್ಟುವಂತ ಅವರ ಪ್ರಾಣವನ್ನ ಉಳಿಸಿದ್ದಾರೆ. ಅಕಸ್ಮಾತ್ ನಮ್ಮ ಹುಡುಗರು ಯಾರು ನೋಡಿಲ್ಲ ಅಂದ್ರೆ, ಕತ್ತಲಾಗಿದೆ, ಕೆಳಗೆ ಬಿದ್ದಿದೆ, ಬಟ್ ಯಾರು ನೋಡಿಲ್ಲ ಅಂದ್ರೆ ಆತನ ಪ್ರಾಣನೇ ಹೊಟ್ಟೋಗ್ಬಿಡ್ತಿತ್ತು ಇವತ್ತು. ಆದ್ರಿಂದ ಎಚ್ಚೆತ್ಕೋಬೇಕು. ನಮ್ಮ ಶಾಸಕರು ನಮ್ಮ ಸಹಕಾರ ಕೊಡಬೇಕು. ನಮ್ಮ ಜಿಲ್ಲೆಯ ಸಂಸದರು ಮಲ್ಲೇಶ್ ಬಾಬು ಸರ್ ಸಹಕಾರ ಕೊಡಬೇಕು ಅಂತ ಹೇಳ್ತಾ, ಇವತ್ತು ಪೀಸ್ ಲಾರಿ ಆಗಿದೆ, ಪ್ರಾಣ ಅಪಾಯ ಇಲ್ಲದೆ ಒಂದು ಕೈ ಮಾತ್ರ ಮುರಿದಿದೆ ಪಾಪ. ಆ ಒಂದು ಎಚ್ಚೆತ್ತುಕೊಂಡು ಸಹಕಾರ ಕೊಡಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ, ನಾನು ಮತ್ತೊಮ್ಮೆ ಪದೇ ಹೇಳ್ತಾ ಇದ್ದೀನಿ ಗುತ್ತಿಗೆದಾರರಿಗೆ, ನಿಮಗೆ ಏನಾದ್ರೂ ಮಾನ ಮರೆ ಇದ್ದಿದ್ರೆ ಈ ಕೆಲಸ ಯಾವಾಗ ಮಾಡ್ಕೊಡ್ತಾ ಇದ್ರು. ಆ ಗೋಡೆಗೆ ಪ್ಲಾಸ್ಟಿಂಗ್ ಮಾಡಿ, ಮನೆಗೆ ಪ್ಲಾಸ್ಟಿಂಗ್ ಮಾಡಲ್ವ ನಾವು, ಆ ರೀತಿ ಗೋಡೆಗಳಿಗೆ ಪ್ಲಾಸ್ಟಿಂಗ್ ಮಾಡಿದ್ದಾರೆ. ಮಾನ ಮಾಡಿದ್ದಾರೆ ನಿಮ್ಗೆ, ಏನ್ ತಿಳ್ಕೊಂಡಿದ್ದಾರೆ ನೀವು? ಮತ್ತೆ ಗುತ್ತಿಗೆದಾರರು ನೀವು, ಹೆದ್ದಾರಿಯ ಗುತ್ತಿಗೆದಾರರು. ಇಂಥ ಕೆಲಸಕ್ಕೆ ಇಲ್ಲೆಲ್ಲ ಸ್ಟಾಪ್ ಮಾಡಿ ಎಷ್ಟು ಈ ಜನರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ಸಾವಿರಾರು ರಸ್ತೆಗಳಲ್ಲಿ ಓಡಾಡುವಂತಹ ವೆಹಿಕಲ್ಸ್ಗಳು, ವಿದ್ಯಾರ್ಥಿಗಳು ಶಾಲಾ ವಾಹನಗಳಲ್ಲಿ ಓಡಾಡ. ಆಯ್ತು, ಒಂದು ಮಾತು ಹೇಳ್ತೀನಿ ನೋಡಿ, ಇವತ್ತು ಲಾರಿ ಬಿದ್ದಿದೆ, ಪೀಸ್ ಆಗಿದೆ, ಆತನ ಪ್ರಾಣ ಅಪಾಯದಿಂದ ಪರಾಗಿದ್ದಾನೆ. ಒಂದು ವೇಳೆ ಈ ರಸ್ತೆಯಲ್ಲಿ ಶಾಲಾ ಕಾಲೇಜು ಮಕ್ಕಳು ಸಾವಿರಾರು ಸಂಖ್ಯೆಯಲ್ಲಿ ಬಸ್ಸುಗಳು ಓಡಾಡುವಂತ ಯಾರಾದ್ರೂ ಮಕ್ಕಳಿಗೆ ಅನಾಹುತ ಹಾಕಿದ್ರೆ ಯಾರ್ರೀ ಹೊಣೆ ಇದಕ್ಕೆ? ಗುತ್ತಿಗೆದಾರರೇ ನೀವು ಹಾಕ್ತೀರೇನ್ರಿ? ಇದನ್ನ ಎಚ್ಚೆತ್ತುಕೊಳ್ಳಿ ಕೂಡಲೇ. ಈ ಕಾಮಗಾರಿನ ಮುಗಿಸ್ಲಿ. ಮತ್ತೆ ಹೇಳ್ತಾ ಇದ್ದೀನಿ, ಕಾಮಗಾರಿ ಏನಾದ್ರು 2-3 ತಿಂಗಳ ಒಳಗಡೆ ನಿಮ್ಮ ಕಾಮಗಾರಿ ಏನಾದ್ರು ಮುಗಿಸ್ಲಿಲ್ಲ, ನಿಮ್ಮ ಮಾನ ಮರ್ಯಾದೆ ಏನೇನಿದೆ, ಎಲ್ಲೆಲ್ಲಿ ಕೆಲಸಗಳು ಮಾಡಿದಿರಾ ಅವೆಲ್ಲವೂ ಕೂಡ ಆಚೆ ತೆಗೆದು ನಿಮ್ಮ ಗುತ್ತಿಗೆದಾರ ಲೈಸೆನ್ಸ್ ಅನ್ನ ರದ್ದು ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕೆ ಅಂದ್ರೆ ಯಾರ್ದಾದ್ರೂ ಪ್ರಾಣ, ಅವಾಗ ಹೇಳಿದೆ ನಾನು, ಯಾರ್ದಾದ್ರೂ ಪ್ರಾಣನೇ. ಈ ಒಂದು ಅನಾಹುತ ಆಗಿರೋದಕ್ಕೆ ನಿಜವಾಗ್ಲೂ ಕೂಡ ಮುಳುಬಾಗಿಲು ತಾಲೂಕಿನಲ್ಲಿ ಹೆದ್ದಾರಿಯಲ್ಲಿ ಈ ತರ ಅನಾಹುತ ಆಗಿದೆ ಅಂದ್ರೆ ಯಾರಿಗೆ ಮಾನ ಮರೆ ಹೋಗೋದು?
ನಮ್ಮ ಮುಳಬಾಗಿಲು ತಾಲೂಕಿನ ಶಾಸಕರ ಮಾನ ಮರ್ಯಾದೆ ಹೋಗುತ್ತೆ, ನಮ್ಮ ಜಿಲ್ಲೆಯ ಸಂಸದರ ಮಾನ ಮರ್ಯಾದೆ ಹೋಗುತ್ತೆ. ಇದನ್ನ ಏನು ಮಾಡ್ತಿರೋ ಬಿಡ್ತಿರೋ ನಮಗ್ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲೇ ಉಗ್ರವಾದ ಹೋರಾಟ ನಾವು ಮಾಡ್ತೀವಿ, ಎಚ್ಚೆತ್ಕೊಂಡ್ಬಿಡಿ. ಇಷ್ಟೊಂದು ಮಾತು ಹೇಳಿ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಏನು ಈ ಅನಾಹುತ ಆಗಿದೆ ಅದಕ್ಕೆ ಸರ್ಕಾರನೇ ಹೊಣೆ ಅಂತ ಹೇಳ್ತಾ, ಆ ಗುತ್ತಿಗೆದಾರರೇ ಹೊಣೆ, ಬೇರೆ ಇನ್ಯಾರೂ ಅಲ್ಲ, ಗುತ್ತಿಗೆದಾರರೇ ಹೊಣೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ 2 ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ವಿಜಯಣ್ಣ ಅಫ್ಸರು, ಕಾರ್ತಿಕ್ ಅಣ್ಣ, ಅನಿಲ್ ಅಣ್ಣ, ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.